ವೀಕ್ಷಕರೇ, ದೆವ್ವಗಳು ನಿಜವಾಗ್ಲೂ ಇವೆಯಾ? ಈ ಪ್ರಶ್ನೆ ಬಹಳ ಹಳೆಯದ್ದು. ಆದರೆ ಇದಕ್ಕೆ ಸ್ಪಷ್ಟ ಉತ್ತರವಂತೂ ಸಿಕ್ಕಿಲ್ಲ. ಹಾಗಂತ ದೆವ್ವ ಪಿಶಾಚಿಗಳ ಕಥೆಗಳು ಕೊನೆಯಾಗಿಲ್ಲ ವೀಕ್ಷಕರೇ. ನಂಬುವವರ ಪ್ರಕಾರ ಮರಣದ ನಂತರವೂ ಆತ್ಮರೂಪಿ ಬದುಕು ಇದೆ ಅಂತ ಹೇಳ್ತಾರೆ. ಆದರೆ ನಾಸ್ತಿಕ ಪ್ರಕಾರ ದೆವ್ವ ಪಿಶಾಚಿಗಳೆಲ್ಲ ಬರೀ ಮೌಢ್ಯ ಅಂತ ನಾಸ್ತಿಕರು ಹೇಳ್ತಾರೆ. ಆದರೆ ಈ ಪರವಿರೋಧದ ಅಭಿಪ್ರಾಯದ ನಡುವೆ ಆಗೊಮ್ಮೆ ಈಗೊಮ್ಮೆ ದೆವ್ವ ಪಿಶಾಚಿಗಳ ಕತೆ ಮುನ್ನೆಲೆಗೆ ಬರುತ್ತವೆ. ಈಗ ಅಂತಹದ್ದೇ ಮತ್ತೊಂದು ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವೀಕ್ಷಕರೇ, ನೀವು ವಾಸವಾಗಿದ್ದ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸಿದಂತಾದರೆ ಖಂಡಿತ ಎಂತಹ ಧೈರ್ಯವಂತನಾದರೂ ಕೂಡ ಒಂದು ಕ್ಷಣ ನಡುಗಿ ಹೋಗಬಹುದು, ಅಥವಾ ತಕ್ಷಣ ಎದ್ದು ಹೋಗಿ ಆ ಶಬ್ದ ಕೇಳಿಸಿದ್ದು ಎಲ್ಲಿಂದ ಎಂದು ಹುಡುಕಾಡಬಹುದು. ಹೀಗೆ ಹುಡುಕುತ್ತಾ ಹೋದ್ರೆ ತಕ್ಷಣ ಕಣ್ಣಿಗೆ ವಿಚಿತ್ರ ಆಕೃತಿಯೊಂದು ಕಾಣಿಸಿದಂತಾದ್ರೆ ಎಲ್ರಿಗೂ ಒಂದು ಕ್ಷಣ ಎದೆಯಲ್ಲಿ ಭತ್ತ ಕುಟ್ಟಿದಂತಹ ಅನುಭವ ಆಗುವುದಂತೂ ಸತ್ಯ ವೀಕ್ಷಕರೇ. ಅದೂ ಕೂಡ ಒಂಟಿಯಾಗಿದ್ದಾಗ ಇಂತಹ ಭಯ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸದ್ಯ ಇದೇ ಪರಿಸ್ಥಿತಿಯನ್ನ ಇಲ್ಲೊಬ್ಬರು ಅನುಭವಿಸಿದ್ದಾರೆ. ಅಡುಗೆ ಕೋಣೆಯಲ್ಲಿ ವಿಚಿತ್ರ ನೆರಳಿನಂತಹ ಆಕೃತಿ ಕಾಣಿಸಿಕೊಂಡ ಬಳಿಕ ಇವರು ತಮ್ಮ ಫ್ಲ್ಯಾಟನ್ನೇ ತೊರೆದು ಬೇರೆ ಕಡೆ ವಾಸ ಮಾಡೋಕೆ ಅಂತಾನೆ ಹೊರಟೋಗಿದ್ದಾರೆ ವೀಕ್ಷಕರೇ. ಅಷ್ಟಕ್ಕೂ ಅಲ್ಲಿ ಅಂಥದ್ದು ಏನಾಯಿತು ಅನ್ನೋದನ್ನ ಇದೇ ವಿಡಿಯೋನಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಮುಂದೇನಾಯ್ತು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಒಬ್ಬ ಬಳಕೆದಾರರೊಬ್ಬರು ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ಫೋಟೋದಲ್ಲಿ ಇವರ ಫ್ಲ್ಯಾಟ್ನ ಅಡುಗೆ ಕೋಣೆಯ ಬಾಗಿಲಿನ ದೃಶ್ಯವಿದೆ. ನನ್ನ ಅಡುಗೆ ಕೋಣೆಯಿಂದ ಶಬ್ದಗಳನ್ನು ಕೇಳಿದ ನಂತರ ನಾನು ಫೋಟೋ ತೆಗೆದಿದ್ದೆ ಮತ್ತು ಇದನ್ನ ನೋಡಿದ್ದೆ ಎಂದು ಕ್ಯಾಪ್ಷನ್ ಅನ್ನು ಬರೆದು ಇವರು ಆ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಈ ಫೋಟೋವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಬಾಗಿಲಿನ ಹಿಂದೆ ವಿಲಕ್ಷಣ ಆಕೃತಿಯೊಂದು ಇಣುಕುವಂತೆ ಕಾಣುತ್ತದೆ. ಈ ಆಕೃತಿಯನ್ನ ಕಂಡ ಬಳಿಕ ಈ ವ್ಯಕ್ತಿ ಮನೆ ತೊರೆಯಲು ನಿರ್ಧರಿಸಿದ್ದಾರಂತೆ. ಸದ್ಯ ರೆಡ್ಡಿಟ್ನಲ್ಲಿ ಹಂಚಿಕೊಂಡಿರುವ ಈ ಫೋಟೋ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಈ ಫೋಟೋವನ್ನ ಮೊದಲು ನೋಡಿದಾಗ ಸಾಮಾನ್ಯ ಅಡುಗೆ ಕೋಣೆಯಂತೆ ಕಾಣುತ್ತದೆ. ಆದರೆ ಇದು ಫೋಟೋವನ್ನ ಇನ್ನಷ್ಟು ಸೂಕ್ಷ್ಮವಾಗಿ ನೋಡಿದರೆ ಬಾಗಿಲಿನ ಹಿಂದಿನಿಂದ ಬಿಳಿಯ ಛಾಯೆಯೊಂದು ಇಣುಕಿದಂತೆ ಕಾಣಿಸೋಕೆ ಶುರುವಾಗತ್ತೆ. ಈ ಛಾಯೆ ಒಂದು ಮುಖವನ್ನ ಹೋಲುತ್ತದೆ. ಇದನ್ನ ಕಂಡ ಬಳಿಕ ನಾನು ಇಲ್ಲಿಂದ ಹೊರಹೋಗಲು ಬಯಸಿದ್ದೇನೆ ಎಂದು ಇವರು ರೆಡ್ಡಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಈ ಫ್ಲ್ಯಾಟ್ನಲ್ಲಿ ಈ ವ್ಯಕ್ತಿ ತನ್ನ 3 ಸ್ನೇಹಿತರೊಂದಿಗೆ ವಾಸವಾಗಿದ್ರು. ಆದರೆ ಈ ಚಿತ್ರ ಸೆರೆ ಹಿಡಿದಿದ್ದಾಗ ಮನೆಯಲ್ಲಿ ಒಬ್ಬರೇ ಇದ್ರಂತೆ. ಈ ಫೋಟೋ ತೆಗೆದ ಬಳಿಕ ನಾನು ಅಡುಗೆ ಕೋಣೆ ಪರಿಶೀಲಿಸಿದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಪ್ರತಿ ಕೋಣೆಯಲ್ಲೂ ಹುಡುಕಾಡಿದೆ. ಆಗ್ಲೂ ನನ್ನನ್ನು ಬಿಟ್ಟು ಅಲ್ಲಿ ಯಾರೂ ಇರಲಿಲ್ಲ. ಮನೆಯ ಮುಂಭಾಗಿದ ಬಾಗಿಲು ಭದ್ರವಾಗಿ ಮುಚ್ಚಲಾಗಿತ್ತು. ಕಿಟಕಿಗಳು ಕೂಡ ತೆರೆದಿರಲಿಲ್ಲ. ಏನಾಯಿತು ಎಂದು ನನಗೆ ಗೊತ್ತೇ ಆಗಲಿಲ್ಲ. ಇದು ಎಲ್ಲರ ಗಮನ ಸೆಳೆಯುತ್ತದೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ಆದರೆ ನನ್ನ ಬಗ್ಗೆ ಕಾಳಜಿ ತೋರಿದ ಎಲ್ಲರಿಗೂ ಧನ್ಯವಾದಗಳು ಎಂದು ಇವರು ಬರೆದುಕೊಂಡಿದ್ದಾರೆ. ಸದ್ಯ ಈ ಫೋಟೋ ಪರ ವಿರೋಧದ ಚರ್ಚೆ ಹುಟ್ಟುಹಾಕಿದೆ. ಕೆಲವರು ಇದು ದೆವ್ವ ಎಂದು ನಂಬಿದರೆ, ಬಹುತೇಕರು ಈ ಫೋಟೋದ ಹಿಂದಿನ ಅಸಲಿಯತ್ತಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದು ಯಾರೋ ತಮಾಷೆ ಮಾಡಿರಬಹುದು, ಅಥವಾ ಈ ಫೋಟೋವನ್ನ ತುಂಬಾ ಚೆನ್ನಾಗಿ ಎಡಿಟ್ ಮಾಡಲಾಗಿದೆ ಎಂದು ಹೆಚ್ಚಿನವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಪರ ವಿರೋಧದ ಚರ್ಚೆಯ ನಡುವೆ ಈ ವಿಚಿತ್ರ ಫೋಟೋ ವೈರಲ್ ಆಗ್ತಿದೆ ವೀಕ್ಷಕರೇ. ಈ ಸ್ಟೋರಿಯನ್ನ ಕೇಳಿ ನಿಮಗೇನನ್ನಿಸ್ತು? ನಿಜಕ್ಕೂ ಇದು ದೆವ್ವದ ಕಥೆಯಾ, ಅಥವಾ ಅಲ್ಲಿ ಬೇಕಂತಲೇ ಈ ಒಂದು ಕಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದೆಯಾ ವೀಕ್ಷಕರೇ? ದಯಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೋಸ್ಕರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಹೊತ್ತು ಬರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾ ಇರಿ ವೀಕ್ಷಕರೇ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.